13 ಸಲ ಜನಪ್ರತಿನಿಧಿಯಾಗುವ ಅವಕಾಶ ಸಿಕ್ಕಿದೆ. ರಾಜಕೀಯ ಮತ್ತು ಮಾಧ್ಯಮ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಸುಧಾರಣೆ ಆಗಬೇಕು. ಎಲ್ಲ ಕಡೆ ಆರ್ಎಸ್ಎಸ್ ಏಜೆಂಟರನ್ನ ಕೂರಿಸಿ ಮನ ಬಂದಂತೆ ಆಟ ಆಡುತ್ತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ರಾಜ್ಯ ಮಾತ್ರವಲ್ಲ, ಇಡೀ ರಾಷ್ಟ್ರವೇ ಕಂಡಂತಹ ಒಬ್ಬ ಅದ್ಭುತ ರಾಜಕಾರಣಿ ಯಾರಾದರೂ ಇದ್ದಾರೆ ಅಂತಂತಂದ್ರೆ ಅದು ಕರ್ನಾಟಕದಲ್ಲಿ ದೇವೇಗೌಡರವ್ರನ್ನ ಬಿಟ್ಟರೆ ನೆಕ್ಸ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ದಲಿತ ನಾಯಕ. ಇವತ್ತು ಅವರು ಕಂಡಂತಹ ಅಂದ್ರೆ ರಾಜಕಾರಣದಲ್ಲಿ ಕಂಡಂತಹ ಏರಿಳಿತಗಳ ಬಗ್ಗೆ ಮಾತನಾಡೋದಾದ್ರೆ ನಿಜಕ್ಕೂ ಅದ್ಭುತ ಅನಿಸುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಅಷ್ಟೇ ಮತ್ತೆ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 1972ರಿಂದ 2026ರವರೆಗೆ ಅವರ ಒಂದು ರಾಜಕೀಯ ಜೀವನದ ಜರ್ನಿಯನ್ನು ನೋಡೋದಾದ್ರೆ ನಿಜಕ್ಕೂ ಅದ್ಭುತ ಅಂತಂತ ಹೇಳ್ಬೋದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 13 ಸಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜನಪ್ರತಿನಿಧಿಯಾಗಿದ್ದಾರೆ. ಅಂದ್ರೆ 13 ಸಲ ಅಂದ್ರೆ ಸೋಲಿಲ್ಲದ ಸರದಾರ ಅಂತಂತೇಳಿ ಅವರನ್ನ ಇವತ್ತಿಗೂ ಕೂಡ ಕರೀತಾರೆ. ಸತತ ಅಂದ್ರೆ 1972ರಿಂದ 2008ರವರೆಗೂ ಸತತ 9 ಬಾರಿ ಶಾಸಕರಾಗಿದ್ದಂಥವ್ರು. ಅಂದ್ರೆ ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಯಾರಾದರೂ ಇದ್ದಾರೆ ಅಂತಂತಂದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಲ್ಲುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತಿಗೂ ಕೂಡ ಅಂದ್ರೆ ಅವರ ರಾಜಕೀಯ ಜೀವನ ಯಾವ ರೀತಿ ಇದೆ ಅಂತಂತಂದ್ರೆ ಇಂದಿರಾ ಗಾಂಧಿಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ರಾಹುಲ್ ಗಾಂಧಿ ಅವರವರೆಗೂ ಕೂಡ ಅವರು ರಾಜಕಾರಣವನ್ನ ಮಾಡ್ಕೊಂಡು ಬಂದಿರುವಂತಹದ್ದು. 1972ರಲ್ಲಿ ಮೊದಲ ಬಾರಿಗೆ ಗುರುಮಠಕಲ್ ಮೀಸಲು ಮತಕ್ಷೇತ್ರದಿಂದ ವಿಧಾನಸಭೆಗೆ ಪ್ರವೇಶ ಮಾಡಿದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು 2008ರವರೆಗೆ ಅಂದ್ರೆ 1972ರಿಂದ 2008ರವರೆಗೆ ಸತತ 9 ಬಾರಿ ಅವರು ಶಾಸಕರಾಗಿರುವಂತಹದ್ದು. ಅಂದ್ರೆ ಅವರ ಒಂದು ಹುಟ್ಟಿದ ದಿನಾಂಕವನ್ನು ನೋಡಿದರೆ 1942 ಜುಲೈ 21ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜನ್ಮ ತಾಳ್ತಾರೆ. ಅಂದ್ರೆ ಅವರು ಹುಟ್ಟಿದ ದಿನಾಂಕ ಅದು. ಅಂದ್ರೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ 1947ನಲ್ಲಿ ಸ್ವಾತಂತ್ರ್ಯ ಬರುತ್ತೆ ನಮ್ಮ ದೇಶಕ್ಕೆ. ಅದಕ್ಕಿಂತ ಮುಂಚಿತವಾಗಿ 5 ವರ್ಷ ಮುಂಚಿತವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹುಟ್ಟುತ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರ ರಾಜಕೀಯ ಜೀವನದ ಬಗ್ಗೆ ಮಾತನಾಡಬೇಕು ಅಂತಂತಂದ್ರೆ ಬಹಳ ಹೆಮ್ಮೆ ಆಗುತ್ತೆ. ಒಬ್ಬ ರಾಜಕಾರಣಿ ಹೀಗೂ ಇರ್ತಾರ. ಅವರೆಲ್ಲೂ ಕೂಡ ಒಂದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಲಿಲ್ಲ. ಅವರು ಈ ಪಕ್ಷಕ್ಕೆ ಬಿಟ್ಟು ಆ ಪಕ್ಷಕ್ಕೆ ಹೋಗೋದು, ಆ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗೋದು, ಅಧಿಕಾರಕ್ಕೋಸ್ಕರ ಪಕ್ಷಾಂತರ ಮಾಡುವಂತಹ ಕೆಲಸವನ್ನ ಎಲ್ಲೂ ಕೂಡ ಮಾಡಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅಂತಹ ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಇವತ್ತಿಗೂ ಕೂಡ ಸೋನಿಯಾ ಗಾಂಧಿ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಯಾಕೆ ಅಷ್ಟು ರೆಸ್ಪೆಕ್ಟ್ ಅನ್ನ ಕೊಡ್ತಾರೆ ಅಂತಂತಂದ್ರೆ ಅದೊಂದೇ ಒಂದು ಕಾರಣಕ್ಕೋಸ್ಕರ. ಅವ್ರು ಯಾವತ್ತೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಅವ್ರು ಯಾವತ್ತೂ ಕೂಡ ಅವ್ರನ್ನ ತೊಡಗಿಸ್ಕೊಳ್ಳಿಲ್ಲ. ನಿಷ್ಠಾವಂತ ಕಾರ್ಯಕರ್ತ, ಸೋಲು ಗೆಲುವು ಎಲ್ಲವನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಿದಂತಹ ಒಬ್ಬ ಕಾರ್ಯಕರ್ತ. ಸೊ ಅಂತಹ ಕಾರ್ಯಕರ್ತ ಈಗ ಕೊನೆಯ ಘಟ್ಟದಲ್ಲಿ ಇರುವಂತಹದ್ದು, ಅಂದ್ರೆ ರಾಜಕೀಯ ಜೀವನದಲ್ಲಿ ಕೊನೆಯ ಘಟ್ಟದಲ್ಲಿ ಇರುವಂತಹದ್ದು. ಈಗಾಗಲೇ ಇಲ್ಲಿವರೆಗೂ ಕೂಡ ನನಗೆ ಕಾಂಗ್ರೆಸ್ ಪಕ್ಷ ಸುಮಾರು 60 ವರ್ಷ ರಾಜಕಾರಣದಲ್ಲಿ, 60 ವರ್ಷ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷ ನನಗೆ ಎಲ್ಲವನ್ನೂ ಕೊಟ್ಟಿದೆ. ಇಂಥದ್ದು ಕೊಟ್ಟಿಲ್ಲ ಅನ್ನಂಗಿಲ್ಲ. ಅವ್ರಿಗೆ CM ಪೋಸ್ಟು, ಪ್ರಧಾನಿ ಅದೊಂದು ಪೋಸ್ಟು, ಅವೆರಡು ಪೋಸ್ಟನ್ನು ಬಿಟ್ಟರೆ ಇನ್ನು ಉಳಿದಂತಹ ಎಲ್ಲ ಪೋಸ್ಟ್ಗಳನ್ನು ಕೂಡ ಅವರು ಅನುಭವಿಸಿರುವಂತಹ ಒಬ್ಬ ರಾಜಕಾರಣಿ. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆ ನಿಯತ್ತು ಇರುವಂತಹ ವ್ಯಕ್ತಿಗಳಿಗೆ ಕಾಂಗ್ರೆಸ್ ಪಕ್ಷ ಕೈ ಬಿಡಲ್ಲ ಅನ್ನೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಾಕ್ಷಿ. ಅಷ್ಟೇ ಅಲ್ಲ, DK ಶಿವಕುಮಾರ್ ಅವರು ಕೂಡ ಉದಾಹರಣೆ ಸಿಗ್ತಾರೆ. DK ಶಿವಕುಮಾರ್ ಅವರು ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ನನ್ನ ತಾಯಿ ಸೋನಿಯಾ ಗಾಂಧಿ ಅವರು ನನ್ನ ತಾಯಿ ಅನ್ನೋ ಒಂದು ಅರ್ಥದಲ್ಲಿ ಇವತ್ತು ಕೂಡ ಕಾಂಗ್ರೆಸ್ ಪಕ್ಷವನ್ನ ಪೂಜೆ ಮಾಡ್ತಾರೆ. ಸೊ ಇವತ್ತು ಅವರು ಆ ರೀತಿಯಾಗಿ ನಿಷ್ಠೆಯನ್ನ ತೋರಿಸಿದ್ದಕ್ಕೆ
ಇವತ್ತು ಅವರು CM ಆಗಿರುವಂಥದ್ದು. ಇನ್ನು ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಅವ್ರ ಬಗ್ಗೆ ನಾನು ಇಷ್ಟು ಸುದೀರ್ಘವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂತಂದ್ರೆ, ರಾಷ್ಟ್ರ, ದೇಶ ಕಂಡಂತಹ ಒಬ್ಬ ಅದ್ಭುತ ರಾಜಕಾರಣಿ. ಎಲ್ಲೂ ಕೂಡ ಕಾಂಟ್ರವರ್ಸಿ ಮಾಡ್ಕೊಂಡಿಲ್ಲ ರೀ ಅವರು. ಅಂದ್ರೆ ಅಧಿಕಾರಕ್ಕೋಸ್ಕರ ಎಲ್ಲೂ ಕಾಂಟ್ರವರ್ಸಿ ಮಾಡ್ಕೊಂಡಿಲ್ಲ. ನನಗೆ ಇದೇ ಅಧಿಕಾರ ಬೇಕು, ನನಗೆ ಇದೇ ಒಂದು ಸ್ಥಾನಮಾನ ಬೇಕು ಅಂತ ಹೇಳಿ ಎಲ್ಲೂ ಕೂಡ ಅವರು ಹೈಕಮಾಂಡ್ ಹತ್ರ ಹೋಗಿ ಚರ್ಚೆ ಕೂಡ ಮಾಡಲಿಲ್ಲ, ಲಾಬಿ ಕೂಡ ಮಾಡಲಿಲ್ಲ. ಅಂದ್ರೆ ಪಕ್ಷವೇ ಅವರನ್ನ ಗುರುತಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇತ್ತು. ಎಸ್, ನಾನು ಈಗ ಮೇಯ್ನ್ ವಿಚಾರಕ್ಕೆ ಬಂದುಬಿಡ್ತೀನಿ. ಮೊನ್ನೆ ಅಷ್ಟೇ ಅವರು ರಾಜ್ಯಸಭೆಗೆ ಅವಿರೋಧವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಯ್ಕೆಯಾದರು. ಆ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಇಡೀ ನನ್ನ ಕಲಬುರಗಿಯ ಜನತೆಗೆ ನಾನು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ರೂ ಕೂಡ ಸಾಲಲ್ಲ. 1972ರಿಂದ ಇಲ್ಲಿವರೆಗೂ ಕೂಡ ನನ್ನನ್ನು ನೀವು ರಾಜಕೀಯದಲ್ಲಿ ಬೆಳೆಸಿದ್ದೀರಾ, ಎಲ್ಲವನ್ನೂ ಕೊಟ್ಟಿದ್ದೀರಾ, ನೀವು ನನ್ನನ್ನು ಕಷ್ಟದ ಸಮಯದಲ್ಲಿ ಕೈ ಹಿಡಿದಿದ್ದೀರಾ ಅನ್ನೋ ಒಂದು ಮಾತನ್ನು ಅವರು ಹೇಳ್ತಾರೆ. ಜೊತೆಗೆ ರಾಜ್ಯಸಭಾ ಚುನಾವಣೆಯಲ್ಲಿ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರ ತಿರಸ್ಕಾರ ಆಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ. ಇದೊಂದು ಬಹಳ ವಿಶೇಷವಾದಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಡೈರೆಕ್ಷನ್ ಅನ್ನು ಕೊಡುತ್ತಲ್ಲ, ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಹೈಕೋರ್ಟ್ಗೆ ನಾವು ಹೋಗ್ತೀವಿ. ಮಧ್ಯಪ್ರದೇಶದಲ್ಲಿ ಇದೇ ರೀತಿಯಾಗಿ ಕೂಡ ನಡೆದಿರುವುದು. ಕಾನೂನು ಬಾಹಿರ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ವಿರೋಧಿ ಅಂದರೆ ಕಾನೂನು ಬಾಹಿರ ಮತ್ತು ಪ್ರಜಾಪ್ರಭುತ್ವ ವಿರೋಧಿಗಳಿಗೆ ಮೋದಿಯವರು ಬೆಂಬಲ ಇಲ್ಲದೆ ಈ ರೀತಿಯಾಗಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಕಡೆ ಕೂಡ RSS ಏಜೆಂಟರನ್ನ ಕೂರಿಸಿ ಅವ್ರ ಮನಸ್ಸಿಗೆ ಬಂದಂತೆ ಆಟವನ್ನು ಆಡ್ತಾ ಇದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರ ತಿರಸ್ಕೃತವಾದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಕೂಡ ಮಾಡಿರೋದು. ಅಂದರೆ ಜಾರ್ಖಂಡಲ್ಲೂ ಕೂಡ ಇದೇ ರೀತಿ ಆಗಿದೆ. ಮತ ಖರೀದಿ, ಮತ ವಿಭಜನೆಗಾಗಿ ಏಜೆಂಟರನ್ನ ನೇಮಕ ಮಾಡಿದ್ದಾರೆ ಅಂತಂತೇಳಿ BJP ಮತ್ತು RSS ಬಗ್ಗೆನೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಕೊನೆ, ಅಂದರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತಂತಂದ್ರೆ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ RSSನವರು ಅವರಿಗೆ ಬೇಕಾದಂತಹ ಒಂದಷ್ಟು ಏಜೆಂಟ್ರಿಗಳನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂಥದ್ದು. ಎಸ್, ಅಂದರೆ ಒಂದಷ್ಟು ಮತ್ತೊಂದಷ್ಟು ವಿಚಾರಗಳನ್ನು ಕೂಡ ಹೇಳಿದರು. ಅಂದರೆ ಮಾಧ್ಯಮ, ರಾಜಕೀಯ ಮತ್ತು ಮಾಧ್ಯಮ ಎರಡೂ ಕ್ಷೇತ್ರಗಳು ಕೂಡ ಸುಧಾರಣೆ ಆಗಬೇಕು ಅಂತಲೂ ಕೂಡ ಇನ್ನೊಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಅಂದರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತಂದರೆ, ಇಡೀ ಮಾಧ್ಯಮದವರು ಕೂಡ ಒನ್ ಸೈಡ್ ಸ್ಟೋರಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ BJP ಪರ BJPನೇ ಮಾಡ್ತಾರೆ, ಕಾಂಗ್ರೆಸ್ ಪರ ಮಾಡ್ತಾರೆ. ಸೊ ಈ ರೀತಿಯಾದಂತಹ ಒಂದು ವಾತಾವರಣ ಇಡೀ ದೇಶದಲ್ಲಿ ಇರುವಂತಹದ್ದು. ಸೊ ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಡಿ. ರಾಜಕೀಯ ಮತ್ತು ಮಾಧ್ಯಮ ಎರಡೂ ಕ್ಷೇತ್ರಗಳು ಕೂಡ ಸುಧಾರಣೆ ಆಗಬೇಕು ಅನ್ನೋ ಒಂದು ಅರ್ಥದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂಥದ್ದು. ಎನಿವೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಅನುಭವ, ಅವರ ಒಂದು ಸ್ಟೇಟ್ಮೆಂಟ್ಗಳನ್ನು ನಾವು ಪ್ರತಿಯೊಬ್ಬರು ಕೂಡ ಪಾಲಿಸಲೇಬೇಕಾಗುತ್ತೆ. ಯಾಕೆಂತಂದರೆ ಅವರು ಹಿರಿಯ ರಾಜಕಾರಣಿ ಕೂಡ. ಅವರು ಅನುಭವ ಇಲ್ಲದೆ ಯಾವ ವಿಚಾರವನ್ನು ಕೂಡ ಮಾತನಾಡಲ್ಲ. ಸೊ ಸದ್ಯಕ್ಕೆ ಈಗ ಅವರು ಇದು ನನ್ನ ಕೊನೆಯ ಒಂದು ರಾಜಕೀಯ ಜೀವನದ ಘಟ್ಟ ಅನ್ನೋ ಒಂದು ಅರ್ಥದಲ್ಲಿ ಈಗ ಮಾತನಾಡಿದ್ದಾರೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.